ಯಾವಾಗ ಸಿನಿಮಾ ಮಾಡ್ತೀನಿ ಬೇರೆ ಹೀರೋಗಳಿಗೆ ಅಂತ ಆಯಿತು, ಆವಾಗ ಸ್ವಲ್ಪ ಇವ್ರಿಗೆ ಕಣ್ಣು ಕೆಂಪಾಯಿತು. ಸರ್ ನನ್ನ ದುಡ್ಡು ಸರ್, ನಾನು ಯಾರಿಗೆ ಬೇಕಾದ್ರೂ ಸಿನಿಮಾ ಮಾಡ್ತೀನಿ, ನನ್ನ ದುಡ್ಡು ಅದು. ಅವ್ರ ಮನೆ ದುಡ್ಡಿಂದ ಬಂದು ಸಿನಿಮಾ ಮಾಡಿದರೆ ಓಕೆ, ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀನಿ. ಯಾವುದೋ ದೊಡ್ಡ ಕಾರಲ್ಲಿ ಓಡಾಡ್ತೀನಿ, ಒಂದಷ್ಟು ಜನ ಜೈಕಾರ ಆಗ್ತಾರೆ ಅಂದರೆ ಅದು ಶಾಶ್ವತ ಅಲ್ಲ ಸರ್. ಎಂತೆಂಥವ್ರೋ ಜನ ಮಣ್ಗಾಕ್ಬಿಟ್ಟವ್ರೆ. ನಾನು ಮಣ್ಣಿಗೆ ಹೋಗ್ಬೇಕಾಗಿರೋದು ಒಂದಲ್ಲ ಒಂದು ದಿವಸ. ಬಟ್ ದೊಡ್ಡವರು ಅಲ್ಲೇ ಇರಲಿ ಸರ್, ಆಕಾಶದಲ್ಲೇ ಇರಲಿ, ನಾವು ಭೂಮಿ ಮೇಲೆ ಇರ್ತೀವಿ ಸರ್. ನಮ್ಮ ಯೋಗ್ಯತೆ ಭೂಮಿ ಸರ್. ನಾವು ಏನು ಸರ್, ಅವ್ರು ಅವ್ರು ಅಂದ್ಕೊಂಡಿರೋ ಪ್ರಕಾರ ನಾವು ತಗಡುಗಳು, ನಾವು ಎಲ್ಲಿರ್ಬೇಕು ಅಲ್ಲಿರ್ಬೇಕಲ್ವಾ. ಅವ್ರ ದೊಡ್ಡವ್ರ ಸಮಸ್ಯೆ ನಾವು ಮಾಡೋಕ್ಕಾಗ್ತದ? ಯಾವುದೇ ಕಾರಣಕ್ಕೂ ಯಾವುದೋ ಒಬ್ಬ ವ್ಯಕ್ತಿ ಬಗ್ಗೆ ಆಗಲಿ ಅಥವಾ ಯಾರನ್ನೂ ಎದುರಿಸೋ ಶಕ್ತಿ ಯಾರಿಗೂ ಇಲ್ಲ. ಆ ಥರ ಇದ್ದರೆ ಐ ಆಮ್ ರೆಡಿ ಟು ಫೈಟ್. ಆಮೇಲೆ ನಾನು ಯಾವತ್ತೂ ನಾನು ಹೇಳ್ತಾ ಇರ್ತೀನಿ, ನಂದು ಫೈಟ್ ಮಾಡೋ DNA, ಕಾಂಪ್ರಮೈಸ್ DNA ಅಲ್ಲ. ಯೂಟನ್ ಗಿರಾಕಿನೂ ನಾನಲ್ಲ. ಹಿಂಗೆ ಪದ ಬಳಕೆ ಮಾಡ್ಕೊಂಡು ಒಂದು 2 ವರ್ಷ ನಿಮಗೆ ಗೊತ್ತಿದೆ ಮಾಧ್ಯಮಗಳು ಎಲ್ಲಿಟ್ಟಿದ್ರಿ ನೀವು ಅಂತ. ಸರ್ ನಿಜವಾಗ್ಲೂ ನಿಮ್ಮಿಬ್ಬರು ಮಧ್ಯೆ ಮನಸ್ತಾಪ ಬರೋದಕ್ಕೆ ಏನು ಸರ್ ಅಸಲಿ ಕಾರಣ ಏನು ಅಂತ ಸರ್? ಯಾಕೆ ಇಷ್ಟೊಂದು ಅಂತ? ಅಂದರೆ ಮೂಲ ಕಾರಣ, ನಾನು ಯಾವಾಗ ಸಿನಿಮಾ ಮಾಡ್ತೀನಿ ಬೇರೆ ಹೀರೋಗಳಿಗೆ ಅಂತ ಆಯಿತು, ಆವಾಗ ಸ್ವಲ್ಪ ಇವ್ರಿಗೆ ಕಣ್ಣು ಕೆಂಪಾಯಿತು. ಆವಾಗಿಂದ ನಡೀತಾ ಇತ್ತು. ಆಮೇಲೆ ನಿಮಗೆ ಗೊತ್ತಿದೆ, ಬೇರೆ ಬೇರೆ ನಾನಾ ಕಾರಣಗಳು ಬಂತು. ಸರ್ ನನ್ನ ದುಡ್ಡು ಸರ್, ನಾನು ಯಾರಿಗೆ ಬೇಕಾದ್ರೂ ಸಿನಿಮಾ ಮಾಡ್ತೀನಿ, ನನ್ನ ದುಡ್ಡು ಅದು. ಅವ್ರ ಮನೆ ದುಡ್ಡಿಂದ ಬಂದು ಸಿನಿಮಾ ಮಾಡಿದರೆ ಓಕೆ, ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀನಿ. ನನಗೆ ಸಿನಿಮಾ ಮಾಡ್ತೀನಿ ಮಾಡಲ್ಲ ಅನ್ನೋದಕ್ಕೆ ನನಗೆ ಸ್ವಾತಂತ್ರ್ಯ ಇಲ್ಲ ಅಂದರೆ ಮತ್ತೆ ಡಿಕ್ಟೇಟರ್ಶಿಪ್ ಮಾಡೋಕ್ಕೆ ನಾವೇನು ಸೌತ್ ಕೊರಿಯಾದಲ್ಲಿದ್ದೀವ? ನೀವು ಯೋಚನೆ ಮಾಡಿ. ಬಟ್ ಒಂದು ಅರ್ಥ ಮಾಡ್ಕೋಬೇಕು, ಎಲ್ಲದು ಕೇಳೋದಕ್ಕೂ ರೀತಿ ನೀತಿ ನಿಯಮ ಅನ್ನೋದಿರ್ತದೆ. ಸಿನಿಮಾಕ್ಕಿಂತ ದೊಡ್ಡವರು ಇಲ್ಲಿ ಯಾರೂ ಇಲ್ಲ. ಯಾವುದೋ ದೊಡ್ಡ ಕಾರಲ್ಲಿ ಓಡಾಡ್ತೀನಿ, ಒಂದಷ್ಟು ಜನ ಜೈಕಾರ ಆಗ್ತಾರೆ ಅಂದರೆ ಅದು ಶಾಶ್ವತ ಅಲ್ಲ ಸರ್. ಎಂತೆಂಥವ್ರೋ ಜನ ಮಣ್ಗಾಕ್ಬಿಟ್ಟವ್ರೆ. ನಾನು ಮಣ್ಣಿಗೆ ಹೋಗ್ಬೇಕಾಗಿರೋದು ಒಂದಲ್ಲ ಒಂದು ದಿವಸ. ಬಟ್ ಇರೋಷ್ಟು ದಿನ ಸರ್, ನಾನು ಎಲ್ಲರಿಗೂ ಒಳ್ಳೆಯವ್ರಾಗಕ್ಕೆ ಸಾಧ್ಯ ಇಲ್ಲ ಸರ್. ಬಟ್ ನಮ್ಗೆ ಗೊತ್ತಿಲ್ಲದಲ್ಲೋ ಆಗೋ ತಪ್ಪಿಗೆ ಕ್ಷಮೆ ಇದೆ. ಬೇಕು ಅಂತ ತಿಂದೆಚ್ಚಾಗಿ ನಾನೇನೋ ಒಂದು ತುಂಬ ಮಾತಾಡ್ತೀನಿ ಅಂದಾಗ ಅದಕ್ಕೆ ಕ್ಷಮೆ ಜನ ಕೊಡೋಲ್ಲ ಸರ್. ಕೇಳಿದ್ರೆ ಇವನಿಗೇನೋ ತಿಂದೆಚ್ಚಾಗಿ ಯಾವಾಗಲೂ ಜಾಸ್ತಿ ಮಾತಾಡ್ತಾನೆ. ಸೊ ನೀವು ಯೋಚನೆ ಮಾಡಿ, ಇವತ್ತು ಸಿನಿಮಾ ಇಂಡಸ್ಟ್ರಿ ಯಾವುದಕ್ಕೆ ಪ್ರಚಾರ ತೊಗೋಬೇಕು ಅದಕ್ಕೆ ತೊಗೋತಾ ಇಲ್ಲ. ಬೇಡದೇ ಇರೋ ವಿಚಾರಕ್ಕೆ ಸಿನಿಮಾ ಪ್ರಚಾರ, ಅಂದರೆ ಸಿನಿಮಾ ಇಂಡಸ್ಟ್ರಿಲಿ ಪ್ರಚಾರಗಳು ನಡೀತಾ ಇದೆ. ಆಮೇಲೆ ಒಂದು ತಲೆಯಲ್ಲಿ ಇಟ್ಕೋಬೇಕು ಸರ್, ಸಿನಿಮಾ ಅನ್ನೋ ಆಲ್ದ ಮರದ ಕೆಳಗಡೆ ನಾವೆಲ್ಲ ಆಶ್ರಯ ತೊಗೊಳಕ್ಕೆ ಬಂದಿದ್ರಿ. ಅದರಲ್ಲಿ ಕೊಡುಗೆ ಕೆಲವೊಬ್ಬರು ದೊಡ್ಡದಿರ್ಬೋದು, ಚಿಕ್ಕದಿರ್ಬೋದು. ನಾನು ಮಾಡಿರೋ 3-4 ಸಿನಿಮಾಕ್ಕೆ ಜನ ಎಷ್ಟು ಪ್ರೀತಿ ತೋರಿಸಿದ್ದಾರೆ. ಇಂಡಸ್ಟ್ರಿ ನನ್ನ ಒಂಥರ ಸಾಕಿ ಸಲಗ್ತಾ ಇದೆ. ಅದ್ರ ಬಗ್ಗೆ ನಾನು ಗೌರವ ಇಟ್ಕೊಂಡಿದ್ದೀನಿ. ಇಂಥವ್ರ ಬಗ್ಗೆ ಎಲ್ಲ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಸರ್. ಸರ್ ಎಲ್ಲೋ ಒಂದು ಕಡೆ ಸರ್ ಬೇರೆ ಇಂಟ್ರೆಸ್ಟ್ ನಿಮ್ಮ ನೋಡಿದಾಗ ನೀವು ಅವ್ರಿಗೆ ದರ್ಶನ್ ಸರ್ ಅಂತ ಮಾತಾಡ್ತಿದ್ರಿ, ಎಲ್ಲೋ ಒಂದು ಕಡೆ ಇನ್ನೂ ಸಿನಿಮಾ ಮಾಡ್ತೀನಿ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಬಟ್ ಇದಾದ ಮೇಲೆ ಇನ್ನೂ ಒಂದು ಸ್ನೇಹ ಮುಂದುವರುತ್ತೆ, ಏನು ಅಂದ್ಕೊಂಡಿದ್ದೀರ ನೀವು? ದೊಡ್ಡವರು ಅಲ್ಲೇ ಇರಲಿ ಸರ್, ಆಕಾಶದಲ್ಲೇ ಇರಲಿ, ನಾವು ಭೂಮಿ ಮೇಲೆ ಇರ್ತೀವಿ ಸರ್. ನಮ್ಮ ಯೋಗ್ಯತೆ ಭೂಮಿ ಸರ್. ನಾವು ಏನು ಸರ್, ಅವ್ರು ಅಂದ್ಕೊಂಡಿರೋ ಪ್ರಕಾರ ನಾವು ತಗಡುಗಳು, ನಾವು ಎಲ್ಲಿರ್ಬೇಕು ಅಲ್ಲಿರ್ಬೇಕಲ್ವಾ. ಅವ್ರ ದೊಡ್ಡವ್ರ ಸಮಸ್ಯೆ ನಾವು ಮಾಡೋಕ್ಕಾಗ್ತದ? ಸರ್ ಆಮೇಲೆ ಇನ್ನೊಂದು, ನಾನು ಬೆಳಗ್ಗೆಯಿಂದ ಸೋಷಿಯಲ್ ನಾನು ಅಬ್ಸರ್ವ್ ಮಾಡೋ ಪ್ರಕಾರ ಎಲ್ಲೂ ಕೂಡ ನೀವು ಕೋಪ ಮಾಡ್ಕೊಂಡಿದ್ದೆ, ಒಂದು ಮಾತು ಕೂಡ ಏನು ಆಡ್ತಾ ಇಲ್ಲ, ತುಂಬ ಪಾಸಿಟಿವ್ ಇದ್ದೀರಾ. ಏನೇ ಒಂದು ಗುಟ್ಟು ಪಾಸಿಟಿವ್ನೆಸ್ ಅಂತ? ಏನಿಲ್ಲ ಸರ್, ಇವಾಗ ನಾನು ಹೇಳಿರೋದೇ ನಿಜ. ಏನೋ ಇರೋದು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಹೋದ್ರು ಅಂತಾರಲ್ಲ, ಹಂಗೆ. ಸೊ ನಾನು ಈ ಸತ್ಯ ಮಾತಾಡೋಕ್ಕೆ ನಾನು ಯಾರಿಗೆ ಸರ್ ಭಯಪಟ್ಕೊಳ್ಳಿ? ಮೋಸ್ಟ್ಲಿ ಅವ್ರು ಧಮಕಿ ಹಾಕಿದ್ದಾರೆ ಇವತ್ತು, ತಗಡು ನಿನ್ನ ಗುಮ್ಮಿಸ್ಬಿಡ್ತೀನಿ, ಅದು ಇದು. ಮೋಸ್ಟ್ಲಿ ಅದರ ಅರ್ಥ ಯಾರನ್ನೋ ಬಿಟ್ಟು ಏನೋ ಒಂದು ಮಾಡಿಸ್ತೀನಿ ಅಂತ ನಾವು ಹೇಳಿರಬೇಕು. ದೇವ್ರು ನೋಡ್ಕೊಳ್ಳಿ ಬಿಡಿ. ನಾನು ಕಾನೂನು ಬಗ್ಗೆ ಒಂದು ಗೌರವ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಯಾವುದೋ ಒಬ್ಬ ವ್ಯಕ್ತಿ ಬಗ್ಗೆ ಆಗಲಿ ಅಥವಾ ಯಾರನ್ನೂ ಎದುರಿಸೋ ಶಕ್ತಿ ಯಾರಿಗೂ ಇಲ್ಲ. ಆ ಥರ ಇದ್ದರೆ ಐ ಆಮ್ ರೆಡಿ ಟು ಫೈಟ್. ಆಮೇಲೆ ನಾನು ಯಾವತ್ತೂ ನಾನು ಹೇಳ್ತಾ ಇರ್ತೀನಿ, ನಂದು ಫೈಟ್ ಮಾಡೋ DNA, ಕಾಂಪ್ರಮೈಸ್ DNA ಅಲ್ಲ. ಯೂಟನ್ ಗಿರಾಕಿನೂ ನಾನಲ್ಲ. ಹಿಂಗೆ ಪದ ಬಳಕೆ ಮಾಡ್ಕೊಂಡು ಒಂದು 2 ವರ್ಷ ನಿಮಗೆ ಗೊತ್ತಿದೆ ಮಾಧ್ಯಮಗಳು ಎಲ್ಲಿಟ್ಟಿದ್ರಿ ನೀವು ಅಂತ. ಇನ್ನೂ ಹಂಗೆ ಮಾಡ್ಕೊಂಡು ಹೋದರೆ ಮೋಸ್ಟ್ಲಿ ಅವ್ರು ಬಿಟ್ಟಿದ್ದು ಸರ್. ಯಾಕಂದರೆ ನಾವೆಲ್ಲ ದೂರದಿಂದ ಅವ್ರನ್ನ ಭಾಳ ಖುಷಿಪಟ್ಟು ನೋಡಿದ್ದೀವಿ. ಬಟ್ ಇವತ್ತು ನಮ್ಮಂಥ ಸಣ್ಣ ಪುಟ್ಟದವ್ರ ಬಗ್ಗೆ ಅವ್ರು ಮಾತಾಡೋವಂಥ ಪ್ರಮೇಯ ಇರಲಿಲ್ಲ. ಓಕೆ ಸರ್, ನನಗೆ ಈಗ ಬೆಳಗ್ಗೆ ಇನ್ಸಿಡೆಂಟ್ ಆಯಿತು, ಸಾಕಷ್ಟು ಜನ ಕಾಲ್ ಮಾಡಿರ್ತಾರೆ, ತುಂಬ ಆತ್ಮೀಯರು. ಯಾರು ಕಾಲ್ ಮಾಡಿ ಏನು ಹೇಳಿದ್ರು ನಿಮ್ಗೆ ಅದ್ರ ಬಗ್ಗೆ ಅಂತ? ಸರ್ ನನಗೆ ಭಾಳ ಖುಷಿಯಾಗಿದ್ದೇನು ಅಂದರೆ, ಅವ್ರ ಜೊತೆಲಿರೋರೇ ಕಾಲ್ ಮಾಡೋರು. ಬೇಜಾರು ಮಾಡ್ಕೊಂಬಿಡಿ, ನಂಗೆ ಈ ಪದ ನಮ್ಗೆ ನಿಜವಾಗ್ಲೂ ತಡ್ಕೊಳಕ್ಕಾಗ್ತಾಯಿಲ್ಲ. ನಿಮ್ಮ ದುಡ್ಡಲ್ಲೇ ಕತೆ ಮಾಡಿದ್ದು ಅಂತ ನೀವು ಹೇಳಿದ್ರೆ ಅದ್ರಲ್ಲಿ ತಪ್ಪೇನಿಲ್ಲ. ಅದನ್ನಾದರೆ ಹ್ಞೂ ಅಂದರೆ ಹ್ಞೂ ಅನ್ಬೇಕಾಗಿತ್ತು, ಇಲ್ಲಾಂದರೆ ಇಲ್ಲ ಅನ್ಬೇಕಾಗಿತ್ತು. ಬಟ್ ಆ ಥರದ ಪದ ನಿಜವಾಗ್ಲೂ ನಮಗೆ ಸರಿ ಅನಿಸ್ತಾ ಇಲ್ಲ. ನಾವು ಹೇಳಿದ್ರೆ ಅವ್ನು ಕೇಳ್ತಾನೋ ಇಲ್ವೋ ಗೊತ್ತಿಲ್ಲ. ಬಟ್ ನೀವು ಬೇಜಾರು ಮಾಡ್ಕೊಂಬಿಡಿ ಉಮಾಪತಿ. ಬಟ್ ಯಾವುದೇ ಮಾಧ್ಯಮದಲ್ಲೂ ನೀವು ಅವನ ಬಗ್ಗೆ ಎಲ್ಲೂ ಕೆಟ್ಟದಾಗ ಮಾತಾಡ್ತಾ ಇಲ್ಲ. ಅವನೇನೋ ಕೋಪಕ್ಕೆ ಮಾತಾಡ್ಬಿಟ್ಟಿರ್ತಾನೆ, ಬಿಡಿ, ನೀವು ತಲೆ ಕೆಡಿಸ್ಕೊಂಬಿಡಿ ಅದು ಇದು ಅಂತ ಅವ್ರ ಸ್ನೇಹಿತರುಗಳೇ ಫೋನ್ ಮಾಡಿ ಹೇಳಿದ್ರು. ಆಮೇಲೆ ಒಂದಷ್ಟು ಜನ ಈ ಪೊಲೀಸ್ ಇಲಾಖೆಯವರು ಫೋನ್ ಮಾಡಿದರು, ಮತ್ತು ರಾಜಕಾರಣಿಗಳು ಫೋನ್ ಮಾಡಿದರು. ಆಮೇಲೆ ಇನ್ನೂ ಸಾಕಷ್ಟು ಜನ, ಅನೇಕ ಜನ ಫೋನ್ ಮಾಡಿ, ಆಮೇಲೆ ನಾನೊಬ್ಬ ಪ್ರತಿಷ್ಠಿತ
ಸಂಸ್ಥೆಯ ಒಬ್ಬ ಡೈರೆಕ್ಟ್ರಾಗಿ ಆ ಸಂಸ್ಥೆ ಮೆಂಬರ್ಗಳು ಎಲ್ಲರೂ ಫೋನ್ ಮಾಡಿ ಧೈರ್ಯ ಕೊಟ್ಟರೆ ನೀನು ಚಿಂತೆ ಮಾಡಬೇಡಪ್ಪ, ನೀನೆಲ್ಲೂ ಏನು ತಪ್ಪು ಮಾತಾಡಿಲ್ಲ, ಆಮೇಲೆ ನಿನ್ನ ಹತ್ರ ದಾಖಲೆ ಇರೋದಕ್ಕೆ ನೀನು ಹೇಳಿದ್ಯಾ, ಇಲ್ಲ ಅಂದರೆ ಇಲ್ಲ ಅನ್ಬೇಕಾಗಿತ್ತು, ಇದೆ ಅಂದರೆ ಇದು ತಗಡು ನನ್ನ ಮಗ ಅದು ಇದು ಅಂತ ಮಾತಾಡೋವಂಥ ಪ್ರಮೇಯ ಏನಿತ್ತು ಸರ್? ಧಮ್ಕಿ ಹಾಕೋದೇನಿದೆ? ಇವತ್ತು ನಾನು ಹೇಳ್ತೀನಿ ಕೇಳಿ, ಯಾವುದೋ ನಾಯಿ ಕಚ್ಚಿದ್ದು ಮತ್ತೊಂದು ಇನ್ನೊಂದು ಕೇಸ್ಗಳಿಗೆ ಇವತ್ತು ಸ್ಟೇಷನ್ಗೆ ಹೋಗ್ತಾರೆ, ಅಂಥದ್ರಲ್ಲಿ ಒಬ್ಬ ಜೀವ ಬೆದರಿಕೆ ಆಗ್ತಾರೆ ಅಂದರೆ ನಾನು ಇಲ್ಲಿಗೆ ಹೋಗಬೇಕು.